ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗಾಯ್ಸ್, ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದ ತಕ್ಷಣ ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಹೊರ್ಗಡೆ ಬಂದು ನೋಡಿದಾಗ ಈ ಥರ ಪ್ಲ್ಯಾಂಟ್ ಎಲ್ಲ ಫುಲ್ಲು ಹಳೇದು ಪ್ಲ್ಯಾಂಟ್ ಎಲ್ಲ ಒಣಗೋಗಿತ್ತು. ಪಾಟ್ ಕೂಡ ಖಾಲಿ ಇತ್ತು. ಹಾಗಾಗಿ ಸ್ವಲ್ಪ ಪ್ಲ್ಯಾಂಟ್ ಎಲ್ಲ ನೆಟ್ಟರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂತ ಫುಲ್ಲು ಅಲ್ಲಿ ಮಣ್ಣೆಲ್ಲ ಹಳೆ ಮಣ್ಣೆಲ್ಲ ಇತ್ತಲ್ಲ, ಅದೆಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ತೆಗೆದುಬಿಟ್ಟು ಬೇರೆ ಮಣ್ಣನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ನನಗೆ ಈ ಥರ ತುಂಬಾ ಏನಾದರೂ ಮೂಡೌಟ್ ಆಗಿದರೆ, ಇಲ್ಲಾಂತಂದರೆ ಏನೋ ಕೆಲವೊಂದು ಸಲ ಗೊತ್ತಿಲ್ಲದೇ ವಿತೌಟ್ ರೀಸನ್ ನಮಗೆ ಬೇಜಾರಾಗಿ ಆಗುತ್ತಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಆ ಟೈಮಲ್ಲಿ ಅಂತಂದರೆ, ಈ ಥರ ಪ್ಲ್ಯಾಂಟ್ ಎಲ್ಲ ನೆಡೋದಾಗಿರಬಹುದು, ಈ ಥರ ಎಲ್ಲ ಮಾಡೋದ್ರಿಂದ ಏನೋ ಒಂಥರ ತುಂಬ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಹಾಗೆಯೇ ಏನೋ ಒಂಥರ ತುಂಬ ಖುಷಿನೂ ಕೂಡ ಇರುತ್ತೆ. ಪ್ಲ್ಯಾಂಟ್ ಎಲ್ಲ ಹಾಕೋದ್ರಿಂದ ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಸಮಾಧಾನ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ಎದ್ದ ತಕ್ಷಣವೇ ಈ ಕೆಲಸನ ಇಟ್ಕೊಂಡಿದ್ದೀನಿ. ಪಾಪು ಸ್ವಲ್ಪ ಅಲ್ಲೇ ಆಟಾಡ್ತಾ ಇದ್ದ, ಮಲ್ಕೊಂಡಿದ್ದ ಫಸ್ಟು ಅವನು. ಆವಾಗ ಸ್ವಲ್ಪ ಕೆಲಸನ ಮುಗಿಸ್ಕೊಂಡೆ, ಪಾಟಲ್ಲಿರೋದು ಮಣ್ಣೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕೆಲಸನ ಮುಗಿಸ್ಕೊಂಡೆ. ಆಮೇಲೆ ಕರ್ಕೊಂಡೋಗಿ ಆಂಟಿ ಮನೆಗೆ ಬಿಟ್ಬಿಟ್ಟು ಬಂದು ಇಲ್ಲಿ ಪ್ಲ್ಯಾಂಟ್ ಎಲ್ಲ ಹಾಕೊಳ್ತಾ ಇದ್ದೀನಿ. ಎಲ್ಲ ಪಾಟ್ಗಳಲ್ಲೂ ಕೂಡ ತುಂಬಾ ಎಲ್ಲ ಒಣಗೋಗಿತ್ತು ಗಿಡ ಎಲ್ಲ, ಅದಕ್ಕೆ ಎಲ್ಲ ಕಿತ್ತಾಕ್ಬಿಟ್ಟು ಬೇರೆ ಗಿಡ ಎಲ್ಲ ನೆಡೋಣ ಅಂತ ಅಂದ್ಬಿಟ್ಟು ನೆಡ್ತಾ ಇದ್ದೀನಿ. ಹಾಗೆಯೇ ಗೈಸ್, ಏನಪ್ಪ ಅಂತಂದರೆ ಮನೇಲಿ ಇರೋದ್ರಿಂದ ಸ್ಟ್ರೆಸ್ಸು ಜಾಸ್ತಿ ಆಗುತ್ತಾ ಅಂತ ಸುಮಾರು ಜನಕ್ಕೆ ಈ ಒಂದು ಕ್ವಶನ್ಸು. ಏನಪ್ಪ ಅಂತಂದರೆ, ಈಗ ನಮಗೆ ಮಾತ್ರ ಸ್ಟ್ರೆಸ್ ಆಗುತ್ತಾ, ಇಲ್ಲ ಎಲ್ಲರಿಗೂ ಕೂಡ ಸ್ಟ್ರೆಸ್ ಆಗುತ್ತಾ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೋ ಒಂಥರ ಇರುತ್ತಲ್ವಾ. ಸೊ ಹಾಗಾಗಿ ಹೌದು ಗಾಯ್ಸ್, ಮನೇಲಿರೋದ್ರಿಂದ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ಯಾಕೆ ಅಂತ ನೀವು ಕೇಳೋದಾದರೆ, ಈಗ ಮಕ್ಕಳಿರೋ ಮನೇಲಂತೂ ಸ್ಟ್ರೆಸ್ ಅಂತೂ ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಂದರೆ ಈಗ ಇನ್ನೂ ಮಗು ಆಗಿರೋದಿಲ್ಲ, ಒಬ್ಬೊಬ್ಬರೇ ಇರ್ತಾರಲ್ಲ, ಅವರಿಗೆಲ್ಲ ಅಷ್ಟೊಂದು ಸ್ಟ್ರೆಸ್ ಎಲ್ಲ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಬಟ್ ಮಕ್ಕಳಿರೋ ಮನೇಲಂತೂ ಸ್ಟ್ರೆಸ್ ಆಗಿರ್ಬೋದು, ಸ್ಟ್ರೇನ್ ಆಗಿರ್ಬೋದು, ತುಂಬಾ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾನು ಯಾವ ರೀತಿ ಸ್ಟ್ರೆಸ್ನ ಫ್ರೀ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗಬಹುದು. ಮಗು ಇರೋ ಮನೇಲಂತೂ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅದು ಸಾಗೋದಿಲ್ಲ ಅಲ್ವಾ. ಸೊ ಏನೇ ಮಾಡಿ ಮಕ್ಕಳು ಈಗ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಬಟ್ ಏನಾಗುತ್ತೆ ಅಂತಂದರೆ ಮತ್ತೆ ಮಕ್ಕಳೆಲ್ಲ ಮಗು ಏನು ಮಾಡುತ್ತೆ ಅಂತಂದರೆ ಫುಲ್ಲು ಅಲ್ಲಿಂದ ಇಲ್ಲಿ ತೆಗೆದ್ಬಿಟ್ಟು ಎಸೆಯೋದು ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅದು ಮನೆ ನೀಟಾಗಂತೂ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಸೊ ನಮ್ಮ ಮನೇಲೂ ಹಾಗೆಯೇ ಫುಲ್ಲು ನನ್ನ ಮಗ ಮಾರ್ನಿಂಗ್ ಎದ್ದು ಎಲ್ಲನೂ ಕ್ಲೀನ್ ಮಾಡಿರ್ತೀನಿ. ಬಟ್ ಸಂಜೆ ಆಗೋ ಅಷ್ಟರಲ್ಲಿ ಮನೆ ಅಂತೂ ನೋಡಲಿಕ್ಕೆ ಆಗಲ್ಲ, ಅಷ್ಟು ಎಲ್ಲ ತೆಗೆದು ಕಿಚನಲ್ಲಿ ಪಾತ್ರೆ ಎಲ್ಲ ಕೆಳಗಡೆ ಬಿಸಾಕಿರ್ತಾನೆ. ಹಾಲಲ್ಲಿ ಒಂದು ಆಟ ಸಾಮಾನೆಲ್ಲ ತೆಗೆದ್ಬಿಟ್ಟು ಆಟಾಡಲ್ಲ ಅವನು, ಅದರಲ್ಲಿ ಜಸ್ಟ್ ಅದನ್ನು ತೆಗೆದು ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು ಆ ಥರ ಎಲ್ಲ ಮಾಡಿರ್ತಾನೆ ಅಲ್ವಾ. ಸೊ ನಾನು ನನ್ನ ಸ್ಟ್ರೆಸ್ನ ಯಾವ ರೀತಿ ಫ್ರೀ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಇವತ್ತು ಫುಲ್ಲು ಎಲ್ಲ ಆ ಪ್ಲ್ಯಾಂಟ್ ಎಲ್ಲ ನೆಟ್ಬಿಟ್ಟು ಎಲ್ಲ ಹೊರಗಡೆ ಎಲ್ಲ ವಾಶ್ ಮಾಡಿ ಬಂದು ಟಿಫನಿಗೆ ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ. MTR ಪುಳಿಯೋಗರೆನ ತರಿಸ್ಕೊಂಡಿದ್ದೆ, ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಕಡಲೆ ಬೀಜನೆಲ್ಲ ಹುರಿದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆಯೇ ಕಡಲೆಬೇಳೆ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ನಾನು MTR ಪುಳಿಯೋಗರೆ ಪ್ಯಾಕೆಟ್ನ ಓಪನ್ ಮಾಡಿ ಆ ಪೌಡರ್ನ ಈ ಥರ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಆ್ಯಡ್ ಮಾಡ್ತೀನಿ. ಇನ್ಯಾವುದೇ ರೀತಿ ನೀರೆಲ್ಲ ನಾನು ಏನೂ ಹಾಕ್ಲಿಕ್ಕೆ ಹೋಗಲ್ಲ. ಆಮೇಲೆ ಒಂದು 2 ಮಿನಿಟ್ಸ್ ಅಷ್ಟೇ ಅದನ್ನು ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಕಡಲೆ ಬೀಜ ಎಲ್ಲ ಹಾಕಿಬಿಟ್ಟು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್. ಈ MTR ಪೌಡರ್ ಅಂತೂ ಮನೇಲೂ ಕೂಡ ಮಾಡ್ಕೊಳ್ತಾರೆ. ಬಟ್ ನನಗೆ ಟೈಮ್ ಇರೋದಿಲ್ಲ, ಪಾಪುನ ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಪ್ಯಾಕೆಟ್ನ ತರಿಸ್ಬಿಟ್ಟು ಮಾಡ್ಕೊಳ್ತೀನಿ. ಪಾಪು ಉಡೋಕ್ಕಿಂತ ಮುಂಚೆ ನಾನು ಕೂಡ ಪೌಡರ್ನ ಮನೆಯಲ್ಲೇ ಮಾಡಿಕೊಂಡು ಈ ಥರ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೆ. ಬಟ್ ಇವಾಗ ನನಗೆ ಇರೋ ಕೆಲಸಗಳೇ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ಯಾಕೆಟ್ನೇ ತಂದುಬಿಟ್ಟು ನಾನು ಯೂಸ್
ಮಾಡ್ಕೊಳ್ತೀನಿ. ನಾನು ತುಂಬಾ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ತೀನಿ ಅಂತ ನೀವು ಕೇಳೋದಾದರೆ, ಮೊದಲಿಗೆ ಗಾಯ್ಸ್, ನನಗೆ ಯಾರೇ ಆದರೂ ಅಷ್ಟೇ ನಿಮಗೆ ಇಷ್ಟವಾದ ಕೆಲಸನ ನೀವು ಮಾಡ್ತಾ ಹೋಗಿ. ಆವಾಗ ನಿಮಗೆ ಯಾವುದೇ ರೀತಿ ಸ್ಟ್ರೆಸ್ ಎಲ್ಲ ಆದರೂ ಕೂಡ ಅದು ರಿಲೀಫ್ ಅಂತ ಅನಿಸುತ್ತೆ. ಓಕೆನಾ. ನನಗೇನಪ್ಪ ಅಂತ ಅಂದರೆ, ಎಲ್ಲರಿಗೂ ಕಾಮನ್ ಆಗಿ ಈಗ ನಾನು ತುಂಬಾ ಸ್ಟ್ರೆಸ್ ಆಯಿತು ಆಗ್ತಲ್ಲ ಅಂತ ಅಂದಾಗ, ಇಲ್ಲ ಯಾವುದೋ ಒಂದು ಬೇಜಾರಾಯಿತು, ಏನೋ ಒಂದು ಆಯಿತು ಅಂದಾಗ ನನಗೆ ನಂದು ನಾನು ಹೇಳ್ತಾ ಇದ್ದೀನಿ, ನನಗೆ ಒಂದು ಟೈಮ್ ನಿದ್ದೆ ಮಾಡಿ ಎದ್ದುಬಿಟ್ರೆ ನನಗೆ ಅಂದರೆ ಏನೇ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಏನೇ ಒಂಥರ ಬೇಜಾರಾಗಿರ್ಬೋದು, ಇಲ್ಲ ಏನೋ ಒಂದು ಮನೆಯಲ್ಲಿ ಜಗಳನೇ ಆಗಿರ್ಬೋದು, ಏನೇ ಆಗಿರಲಿ, ನನಗೆ ಎದ್ದುಬಿಟ್ರೆ ಸಾಕು, ನನಗೆ ಫುಲ್ಲು ಒಂಥರ ಅಂದರೆ ನೆಮ್ಮದಿ ಸಿಗುತ್ತೆ ಒಂಥರ. ಸರಿನಾ. ಒಂಥರ ಮೈಂಡೆಲ್ಲ ಫುಲ್ಲು ಸ್ಟ್ರೆಸ್ ಎಲ್ಲ ಫ್ರೀ ಆಗಿರುತ್ತೆ, ಆ ರೀತಿ ಆಗುತ್ತೆ. ಫಸ್ಟು ನಾನು ಆ ರೀತಿ ಮಾಡ್ತೀನಿ. ಅದರಲ್ಲೂ ಹೋಗಲಿಲ್ಲ ಅಂತ ಅಂದರೆ ಕೆಲವೊಂದು ಸಲ ಮಲ್ಕೊಳ್ಳೋಕ್ಕೂ ಕೂಡ ಟೈಮ್ ಸಿಕ್ಕಿರೋದಿಲ್ಲ. ಯಾಕಂದರೆ ಪಾಪು ಕೂಡ ಆ ಟೈಮಲ್ಲಿ ಮಲಗಿರೋದಿಲ್ಲ. ಪಾಪುನ ಮಲಗಿಸ್ತೀನಿ, ನಾವು ಮಲ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಕೆಲವೊಂದು ಸಲ ಮ್ಯೂಸಿಕ್ಗಳನ್ನ ಕೇಳ್ತಾ ಕೂತಿರ್ತೀನಿ, ಪಾಪು ಜೊತೆ ಆಟಾಡ್ತಾ ಇರ್ತೀನಿ. ತುಂಬಾ ಕೆಲಸ ಮಾಡಿ ತುಂಬಾ ಸ್ಟ್ರೇನ್ ಕೂಡ ಆಗಿರುತ್ತೆ. ಆವಾಗ ಸ್ವಲ್ಪ ನಮಗೂ ಈಗ ಡೈಲಿ ಎಲ್ಲ ಫುಲ್ಲು ಕೆಲಸ ಮಾಡಿ ಸಾಕಾಗಿರುತ್ತೆ ಅಲ್ವಾ. ಸೊ ನಮಗೂ ಏನೋ ಒಂಥರ ಸ್ಟ್ರೆಸ್ ಆಗಿರುತ್ತೆ, ಸ್ಟ್ರೇನ್ ಆಗಿರುತ್ತೆ. ಸೊ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವನ್ನ ಆಟಾಡಿಸೋದು. ಹಾಗೆ ಅವನ್ನ ಆಟಾಡಿಸ್ತಾ ಇದ್ದರೆ ಆ ಟೈಮ್ ಹೋಗೋದು ಗೊತ್ತಾಗಲ್ಲ, ಜೊತೆಗೆ ಮೈಂಡ್ ಏನೋ ಒಂಥರ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವನ ಜೊತೆ ಆಟಾಡೋದಾಗಿರ್ಬೋದು. ಇನ್ನೂ ಏನು ಮಾಡ್ತೀನಿ ಅಂತಂದರೆ, ನಮಗೆ ಇಷ್ಟವಾದವ್ರ ಜೊತೆ ಏನಾದರೂ ನಾವು ಫೋನಲ್ಲಿ ಮಾತಾಡಿದ್ರೆ ಆವಾಗಲೂ ಕೂಡ ಸ್ಟ್ರೆಸ್ ಫ್ರೀ ಅನ್ನೋದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸರಿನಾ. ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ಇಲ್ಲ ನಮ್ಮ ಅಕ್ಕನಿಗಾಗಿರ್ಬೋದು, ಯಾರಿಗಾದರೂ ಒಬ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ಅವ್ರ ಜೊತೆ ಸುಮ್ಮನೆ ಮಾತಾಡಿದಾಗ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಆವಾಗ ಸ್ಟ್ರೆಸ್ ಫ್ರೀ ಅನ್ನೋದು ಆಗುತ್ತೆ. ಈ ಥರ ನಾನು ಮಾಡ್ತೀನಿ. ಜೊತೆಗೆ ನಾನು ತುಂಬಾ ಸ್ಟ್ರೆಸ್ ಆಗಿದೆ, ಮನೇಲಿ ಇರಲಿಕ್ಕೆ ಆಗ್ತಾಯಿಲ್ಲ, ಏನೋ ಒಂಥರ ಸಮಾಧಾನ ಇಲ್ಲ ಅಂತ ಅಂದಾಗ, ಹೀಗೇ ನಿಯರ್ ಇರೋ ಶಾಪಿಗೆಲ್ಲ ಹೋಗ್ಬಿಟ್ಟು ಏನಾದರೂ ಬೇಕು ಅಂತಂದರೆ ಹೋಗಿ ಪಾಪುನು ಕೂಡ ಕರ್ಕೊಂಡೋಗಿ ಒಂದು ರೌಂಡ್ ವಾಕ್ ಮಾಡಿಕೊಂಡು ಹಾಗೆಯೇ ಶಾಪ್ಗೆ ಹೋಗ್ಬಿಟ್ಟು ನನಗೆ ಏನು ಬೇಕು ಅದನ್ನು ತೊಗೊಂಡು ಬರ್ತೀನಿ. ಹೊರ್ಗಡೆ ಹೋಗೋದ್ರಿಂದ ಕೂಡ ಒಂದು ಸ್ಟ್ರೆಸ್ ಫ್ರೀ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸೊ ಇಷ್ಟು ನಾನು ಈ ಥರ ಎಲ್ಲ ನಾನು ಮಾಡಿಕೊಂಡು ಸ್ಟ್ರೆಸ್ನ ಫ್ರೀ ಮಾಡ್ಕೊಳ್ತೀನಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾನು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಬೆಂಡೆಕಾಯಿನ ಫುಲ್ಲು ಕಟ್ ಮಾಡಿ ಹುರಿದುಬಿಟ್ಟು, ಆಮೇಲೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಹಾಗೆಯೇ ಹುರಿದಿರೋ ಬೆಂಡೆಕಾಯಿನ ಹಾಕಿಬಿಟ್ಟು ಅದನ್ನು ಒಂದು ಸಲ ಫ್ರೈ ಮಾಡಿಕೊಂಡು, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಹುಣಸೆ ಹುಳಿನ ಹಾಕಿಬಿಟ್ಟು, ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ಇದನ್ನು ಕುದಿಸ್ಕೊಂಡ್ರೆ ಸಾಕು, ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಗಾಯ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.